ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಲೈಫ್ ಸ್ಟೈಲ್. ಇವತ್ತಿನ ದಿನ ನಾನು ಕೆಂಪಾರತಿ ಅಥವಾ ಕೆಂಪು ದೃಷ್ಟಿ ತೆಗೆಯೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ದೃಷ್ಟಿನ ಮಕ್ಕಳಿಗೆ ಬಾಣಂತಿಯರಿಗೆ ತೆಗಿಬೋದು. ಇಲ್ಲೊಂದು ಬಟ್ಲು ತೊಗೊಂಡು ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಮ್ಮ ಮನೇಲಿ ಯೂಸ್ ಮಾಡ್ತಿರೋಂಥ ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಬೇಗ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ. ಅದೇ ರೀತಿ ನಾನು ಅದಕ್ಕೆ ಸ್ವಲ್ಪ ಸುಣ್ಣ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸುಣ್ಣ ಇದಕ್ಕೆ ಕೆಲವೊಬ್ಬರು ಕಲ್ಲುಪ್ಪು ಸಹ ಮಿಕ್ಸ್ ಮಾಡ್ತಾರೆ, ಅದು ಸಹ ಮಿಕ್ಸ್ ಮಾಡ್ಬೋದು. ಇದು ನಾನು ಸುಣ್ಣ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆರಡು ಮಿಕ್ಸ್ ಆಗಿಬಿಟ್ಟು ಕಲರ್ ಚೇಂಜಸ್ ಆಗುತ್ತೆ, ರೆಡ್ ಕಲರ್ಗೆ ಟರ್ನ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ. ಈ ಥರ ಚಿಕ್ಕ ಮಕ್ಕಳಿಗೆ ಬಾಣಂತಿಯರಿಗೆ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ದೃಷ್ಟಿ ತೆಗೆಯೋದ್ರಿಂದ ಅವ್ರ ಮೇಲಾಗಿರೋಂಥ ನರದೃಷ್ಟಿ, ಕೆಟ್ಟ ದೃಷ್ಟಿಗಳೆಲ್ಲ ಬೇಗನೆ ಕಡಿಮೆ ಆಗುತ್ತೆ. ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ. ಮಕ್ಕಳಿಗೆ ಯಾವ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಈ ಥರ ಒಂದು ದೃಷ್ಟಿ ತೆಗಿಬೇಕು. ಅದೇ ರೀತಿ ನಾನಿಲ್ಲೊಂದು ಚೊಂಬು ತೊಗೊಂಡು ಅದರಲ್ಲಿ ಫುಲ್ಲು ತಾಮ್ರ ಚೊಂಬಾದರೂ ಅಥವಾ ಸ್ಟೀಲ್ ಚೊಂಬಾದರೂ ತೊಗೊಂಡು ಇಟ್ಕೊಂಡಿದ್ದೀನಿ. ಇದು ಕೂಡ ಯಾಕೆ ಅಂತ ಹೇಳ್ತೀನಿ. ಈಗ ನೋಡ್ಬೋದು ರೆಡ್ ಕಲರ್ಗೆ ಟರ್ನ್ ಆಗಿದೆ. ಅದ್ರ ಜೊತೆಗೆ ನಾನು ಇಲ್ಲೊಂದು ವಿಳ್ಯೆದೆಲೆ ತೊಗೊಂಡು ಅದನ್ನು 3 ಕಣ್ಣು ಮಾಡ್ಕೊತಾ ಇದ್ದೀನಿ. 3 ಕಣ್ಣು ಮಾಡಿಕೊಂಡು ಅದನ್ನು ಉಲ್ಟಾ ಮಗ್ಚ ಹಾಕ್ಬಿಟ್ಟು ಈಗ ಕೆಂಪಾರತಿ ತೊಗೊಂಡು ನಾನು 5 ಸಲ ನನ್ನ ಮಗುಗೆ ನಿವಾಳಿಸ್ತಾ ಇದ್ದೀನಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಮಕ್ಕಳಿಗೆ ದೃಷ್ಟಿ ತೆಗೆಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಥರ 5 ಸಲ ನಿವಾಳಿಸಿದ ಮೇಲೆ ನಾನು ಎಡಗೈಯಲ್ಲಿ ಈ ತುಂಬಿದ ಚಂಬಲ್ಲಿರೋ ನೀರನ್ನು ತಗೊಂಡ್ಬಿಟ್ಟು ವಿಳ್ಯೆದೆಲೆಯಲ್ಲಿ ಕೂಡ 5 ಸಲ ಈ ಥರ ನಿವಾಳಿಸ್ಬಿಟ್ಟು ಅದಾದಮೇಲೆ ನಾನು ಎಡಗೈಯಲ್ಲಿ ಈ ಚಂಬಿನ ನೀರನ್ನು ತಗೊಂಡ್ಬಿಟ್ಟು ಅದನ್ನು ಸಹ 5 ಸಲ ನಿವಾಳಿಸ್ತಿದ್ದೀನಿ. ಈ ಥರ ಮಕ್ಕಳು ಊಟ ಮಾಡದೇ ಇರ್ಬೋದು, ಹಠ ಮಾಡ್ತಾ ಇರ್ತಾರೆ. ಈ ಥರ ಎಲ್ಲ ಅವಾಗವಾಗ ದೃಷ್ಟಿ ತೆಗಿತಾ ಇದ್ದರೆ ಅವರು ಚೆನ್ನಾಗಿ ಊಟ ಮಾಡ್ತಾರೆ, ಚೆನ್ನಾಗಿರ್ತಾರೆ. ಕಿರಿಕಿರಿ ಮಾಡೋದು, ಅಳೋದನ್ನ ಸಹ ಬೇಗನೆ ಕಡಿಮೆ ಮಾಡ್ತಾರೆ. ಈ ದೃಷ್ಟಿ ತೆಗೆದಿದ್ದ ನೀರನ್ನು ಯಾರು ಓಡಾಡದೇ ಇರೋ ಪ್ಲೇಸಲ್ಲಿ ಹಾಕಬೇಕು. ಯಾಕಂದರೆ ಇದನ್ನು ದಾಟಿದರೆ ಸಹ ಅವರಿಗೂ ದೃಷ್ಟಿ ಆಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಯಾರು ಓಡಾಡ್ದಿರೋ ಪ್ಲೇಸಲ್ಲಿ ಈ ದೃಷ್ಟಿನ ತೆಗ್ದಿರೋ ನೀರನ್ನು ಹಾಕಬೇಕು. ಅದೇ ರೀತಿ ನಾನು ಇಲ್ಲೊಂದು ವಿಳ್ಯೆದೆಲೆ ತೊಗೊಂಡಿದ್ದೀನಿ. ಇದು 3 ಕಣ್ಣಿನ ವಿಳ್ಯೆದೆಲೆ ನಿವಾಳಿಸ್ತಾ ಇದ್ದೀನಿ ಮಗನಿಗೆ. ಈ ಥರದ್ದು ಸಹ ನೀವು ದೃಷ್ಟಿನ ಮನೇಲೇ ತಕ್ಕೋಬೋದು. 3 ಸಲ ನಿವಾಳಿಸ್ಬಿಟ್ಟು ಅದನ್ನು ಸುಡ್ತಾ ಇದ್ದೀನಿ. ಅದು ಸುಡುವಾಗ ಚಿಟಪಟ ಅಂತ ತುಂಬಾ ಸೌಂಡ್ ಬರುತ್ತೆ. ಅದರಿಂದ ದೃಷ್ಟಿ ಎಲ್ಲ ಹೋಗುತ್ತೆ ಅಂತೇಳಿ ನಾವು ಮೊದಲಿಂದನೂ ನಂಬ್ಕೊಂಡ್ಬಂದಿರೋದು. ಈ ಥರ ನಮ್ಮ ಹಿರಿಯರು ಕೂಡ ಮಾಡ್ತಾಯಿದ್ರು. ಇದೆಲ್ಲ ಸುಟ್ಟ ಮೇಲೆ ಈ ಕರಿನ ನಾವು ಗಂಡು ಮಕ್ಕಳಿಗೆ ಬಲಗಡೆ ಹುಬ್ಬಿಗೆ, ಹಾಗೆ ಹೆಣ್ಮಕ್ಳಿಗಾದರೆ ಎಡಗಡೆ ಹುಬ್ಬಿಗೆ ಹಚ್ಚಬೇಕಾಗತ್ತೆ. ಈ ಥರ ವೀಡಿಯೋಸ್ ಇನ್ನೂ ಬೇಕಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಮೋರ್ ವೀಡಿಯೋಸ್ಗಳಿಗಾಗಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.